ಮಾಧ್ಯಮ ಇರೋದೇ ಇದ್ದವ್ರು ಕೇಳೋದು. ಅದಕ್ಕೆ ನಾವು ಒಪ್ಕೊಂಡಿದೀವಲ್ಲ, ನಿಮ್ಮ ಮಾಧ್ಯಮಕ್ಕೆ ಎದುರ್ಕೊಂಡು ಬದುಕ್ತಾ ಇರೋದು ಅಂತ ನಾವು. ಸರ್, ಈಗ ಡಿ.ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಸರ್. ಕ್ಯಾಬಿನೆಟ್ ಏನಾದ್ರು ಇಲ್ಲ, ಇವತ್ತೇನಿಲ್ಲ ಅನಿಸ್ತದೆ. 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದ್ರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, ಡಿ.ಕೆ ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಸರ್, ಈಗ ಅದೆಲ್ಲ ಕಾಯಿ ಸುಸ್ತಾಗ್ಬಿಟ್ಟವ್ರು. ಏನಿಲ್ಲ, ಏನು ಸುಸ್ತು ಯಾಕೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ವಿಶ್ವಾಸ ಇದೆ? ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡೋ ಫಲ ಉತ್ಕೊಂಡೋ ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟರ್ನ್ ನೋಡ್ಕೊಂಡು ಹೋಗ್ತೀವಿ. ವಿಪಕ್ಷ ನಾಯಕರದ್ದು ಒಂದು ಆರೋಪ ಇದೆ, ಆರ್ ಅಶೋಕ್ ಅವರದ್ದು 150 ಕೋಟಿ 200 ಕೋಟಿಯ ಡೀಲ್ಗಾಗಿ ಇದು ವಿಳಂಬ ಆಗ್ತಿದೆ. ಯಾವುದು? ಪಾಪ ಅವ್ರಿಗೆ ಅನುಭವ, ಬಿಜೆಪಿನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಪಾಪ ಆರ್ ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ. ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ಮಾಧ್ಯಮ ಇರೋದೇ ಇದ್ದವ್ರು ಕೇಳೋದು. ಅದಕ್ಕೆ ನಾವು ಒಪ್ಕೊಂಡಿದೀವಲ್ಲ, ನಿಮ್ಮ ಮಾಧ್ಯಮಕ್ಕೆ ಎದುರ್ಕೊಂಡು ಬದುಕ್ತಾ ಇರೋದು ಅಂತ ನಾವು. ಸರ್, ಈಗ ಡಿ.ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಸರ್. ಕ್ಯಾಬಿನೆಟ್ ಏನಾದ್ರು ಇಲ್ಲ, ಇವತ್ತೇನಿಲ್ಲ ಅನಿಸ್ತದೆ. 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದ್ರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, ಡಿ.ಕೆ ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಸರ್, ಈಗ ಅದೆಲ್ಲ ಕಾಯಿ ಸುಸ್ತಾಗ್ಬಿಟ್ಟವ್ರು. ಏನಿಲ್ಲ, ಏನು ಸುಸ್ತು ಯಾಕೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ವಿಶ್ವಾಸ ಇದೆ? ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡೋ ಫಲ ಉತ್ಕೊಂಡೋ ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟರ್ನ್ ನೋಡ್ಕೊಂಡು ಹೋಗ್ತೀವಿ. ವಿಪಕ್ಷ ನಾಯಕರದ್ದು ಒಂದು ಆರೋಪ ಇದೆ, ಆರ್ ಅಶೋಕ್ ಅವರದ್ದು 150 ಕೋಟಿ 200 ಕೋಟಿಯ ಡೀಲ್ಗಾಗಿ ಇದು ವಿಳಂಬ ಆಗ್ತಿದೆ. ಯಾವುದು? ಪಾಪ ಅವ್ರಿಗೆ ಅನುಭವ, ಬಿಜೆಪಿನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಪಾಪ ಆರ್ ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ. ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ.